ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾವ ವಾಕ್ಯ ಅಂದರೆ ದೇವರು ವಿಧೇಯರನ್ನು ಇಷ್ಟಪಡ್ತಾರೆ. ದ ಲಾರ್ಡ್ ಲವ್ಸ್ ಒಬಿಡಿಯಂಟ್ ಪೀಪಲ್. ಮೊದಲನೇ ಸಾಮ್ಯುಯೇಲ್ ಅದು 15ನೇ ಅಧ್ಯಾಯ 22ನೇ ವಚನ ಹೇಳುತ್ತೆ ಅಂದರೆ ಒಬಿಡಿಯನ್ಸ್ ಈಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್. ದೇವರು ನಮಗೆ ಮಾತಾಡಿದ ಸಂಗತಿಗಳು ಪ್ರಿಯರೇ, ಗಾಡ್ ಈಸ್ ವೆರಿ ಸೀರಿಯಸ್ ವಿತ್ ದಿಸ್ ವರ್ಡ್. ವೆನ್ ಈ ಸ್ಪೀಕ್ಸ್ ಸಮಥಿಂಗ್ he is very serious with his word, and when he speaks something he expects us to obey it. ದೇವರು ನಮ್ಮಂತೆ ಸುಮ್ಮನೆ ಮಾತಾಡುವವರು ಅಲ್ಲ. he is not a man that he can speak anything, but when he speaks it has tons of value in it. ಯಾಕೆಂದರೆ ದೇವರು ಮಾತಾಡಿದ ಮಾತುಗಳು ಪ್ರಿಯರೇ, ಅದಕ್ಕೆ ಸ್ವಾಮಿ ಅವರ ಮಾತುಗಳನ್ನು ಅಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನಾವಿಷ್ಟು ಅದನ್ನು ವ್ಯಾಲ್ಯೂ ಮಾಡಬೇಕು. ಅದೆಷ್ಟು ಸಮಯ ನಾವು ಅದನ್ನು ಮಾಡೋದಿಲ್ಲ ಪ್ರಿಯರೇ. ಆದರೆ ಒಂದು ವಿಷಯ, ಗಾಡ್ ಈಸ್ ನಾಟ್ ಅ ರೆಸ್ಪೆಕ್ಟರ್ ಆಫ್ ಎನಿ ಮ್ಯಾನ್. ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ನಮ್ಮ ಬೈಬಲ್ಗಳನ್ನು ಒಂದು ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 21 ವರ್ಸ್ 1 ಅದನ್ನು ಓದ್ಕೊಳ್ಳೋ. ವೆರಿ ಇಂಪಾರ್ಟೆಂಟ್ ವರ್ಡ್ಸ್. ದಯಮಾಡಿ ನಿಮ್ಮ ಬೈಬಲ್ಗಳನ್ನು ತೆರೆದು ಓದ್ರಿ. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 21 ವರ್ಸ್ 1. And Satan stood up against Israel and provoked David to number Israel. Very, very, very important. Satan provoked David to number Israel. ದೇವರು ದಾವಿದನನ್ನು ಇಸ್ರಾಯೇಲ್ ದೇಶದ ಅರಸನಾಗಿ ಮಾಡಿದರು. ದಾವಿದನು ಯುದ್ಧಕ್ಕೆ ಹೋದಾಗ ಎಲ್ಲ ದೇವರಿಗೆ ಕೇಳಿದನು. he enquired of the Lord, and we see that he always won the battle because he enquired of the Lord. The Lord said, go for this battle. He went for that battle. He won the battle. ಆ ಒಂದು ಅನ್ಯೋನ್ಯತೆ ದಾವಿದನಿಗೆ ಮತ್ತು ದೇವರಿಗೆ ಇತ್ತು ಪ್ರಿಯರೇ. But here it says Satan provoked David for what? To disobey the word of God. ದೇವರ ಮಾತಿಗೆ ಅವಿಧೇಯರಾಗಬೇಕಂತ ಹೇಳಿ ಸೈತಾನ ಅವನಿಗೆ ಪ್ರವೋಕ್ ಮಾಡಿದ. ದಟ್ ಸೇಮ್ ಸೇಟನ್ ಕಮ್ಸ್ ಟು ಪ್ರವೋಕ್ ಅಸ್ ಟುಡೇ. ಪ್ರಿಯರೇ, ದಾವಿದನಿಗೆ ಪ್ರವೋಕ್ ಮಾಡಿ ಅವನು ಬಿಟ್ಟು ಅಂತ ಅಲ್ಲ, ಇವತ್ತಿಗೂ ಸೈತಾನ ಅದೇ ಕೆಲಸ ಮಾಡ್ತಾನೆ. ದೇವರ ಚಿತ್ತ ಎಂದೂ ಇರಲಿಲ್ಲ ದಾವಿದ ಅಲ್ಲಿದ್ದ ಜನರನ್ನು, ಅಲ್ಲಿದ್ದ ಆರ್ಮಿಯನ್ನು ಅವನು ಕೌಂಟ್ ಮಾಡಬೇಕು ಅಂತ ದೇವರ ಚಿತ್ತ ಇಲ್ಲವೇ ಇಲ್ಲ. ಆದರೆ ದಾವಿದ ಏನು ಮಾಡಿದ್ದಾನೆ ಅಂದರೆ, he gave himself to Satan. He listened to the voice of Satan and he yielded himself to that word and he called Joab. ಎರಡನೇ ವಾಕ್ಯ ನೋಡ್ತೇವೆ. And David said to Joab and to the rulers of the people, go number Israel from Beersheba even to Dan and bring me the number of them to me that I may know it. ಜೋಬ್ ಏನಂತಾನೆ, ಇದು ಅವನ ಸೇನಾಪತಿ ಜೋಬ್. ಅವನೇನು ಹೇಳ್ತಾನೆ? ಆ್ಯಂಡ್ ಜೋಬ್ ಆನ್ಸರ್ಡ್, ದ ಲಾರ್ಡ್ ಮೇಕ್ ಹಿಸ್ ಪೀಪಲ್ 100 times so many more as they be. But my lord the king, are they not all my lord's servant? Why then doth my lord require this? Why will he be a cause of trespass to Israel? ಇಲ್ಲಿ ಜೋಯಾಬ್ ದಾವಿದನ ಒಬ್ಬ ಸೇನಾಪತಿ ಇದ್ಕೊಂಡು ದಾವಿದನನ್ನು ಬಹಳ ಸೂಕ್ಷ್ಮದಿಂದ ನೋಡಿದವನು. ಅವನಿಗೆ ಒಂದು ಸಂಗತಿ ಗೊತ್ತಿತ್ತೆಂದರೆ, ದಾವಿದ ಯಾವಾಗಲೂ ದೇವರಿಗೆ ಎನ್ಕ್ವೈರ್ ಮಾಡಿ, ದೇವರಿಗೆ ಕೇಳಿ, ದೇವರ ಮಾತಿಗೆ ವಿಧೇಯರಾಗಿ ದೇವರು ಹೇಳಿದ ಸಂಗತಿಯನ್ನೇ ಮಾಡುವ ಮನುಷ್ಯ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾನೆ? ಯೋಬ್ ಅವನಿಗೆ ಕೌನ್ಸಿಲ್ ಮಾಡ್ತಾ ಇದ್ದಾನೆ, ದಾವಿದನಿಗೆ ಹೇಳ್ತಾನೆ ಅಂದರೆ, ಇಲ್ಲಿ ಇದ್ದ ಪ್ರಜೆಗಳು, ಆಲ್ ದೀಸ್ ಪೀಪಲ್, ದೇ ಬಿಲಾಂಗ್ ಟು ಯು ಆ್ಯಂಡ್ ದೇ ಬಿಲಾಂಗ್ ಟು ದ ಲಾರ್ಡ್. ವೈ ಡೂ ಯು ವಾಂಟ್ ಟು ಇವನ್ ನಂಬರ್ ದೆಮ್? But David doesn't listen. You know why? Because he has given heed to the voice of Satan. ಪ್ರಿಯರೇ, ನಮ್ಮ ಜೀವಿತದಲ್ಲಿನೂ ಹಾಗೆ ನಾವು ಒಂದು ಡಿಸಿಷನ್ ತಗೊಂಡಾಗ ಕೆಲವರು ಬಂದು ಹೇಳ್ತಾರೆ, ನೀವು ಇದು ಮಾಡಿದ್ದು ನಮಗೆ ಸರಿ ಅನ್ನಿಸ್ತಾ ಇಲ್ಲ, ನೀವು ಈ ಸಂಗತಿಗಳು ನೀವು ಮಾಡಬಾರ್ದಿತ್ತು, ಇದು ದೇವರ ಮಾತಿಗೆ ದೇವರಿಗೆ ಇದು ವಿರುದ್ಧವಾಗಿದೆ ಅಂತ ನಾವು ಹೇಳಿದರೂ ನಾವು ಆ ಮಾತನ್ನು ಕೇಳೋದಿಲ್ಲ. ಯಾಕೆಂದರೆ ಅದಕ್ಕಿಂತ ಮುಂಚೆ ಸೈತಾನ ಬಂದು ನಮ್ಮ ಹತ್ರ ಮಾತಾಡಿರ್ತಾನೆ. ಆ ಮಾತನ್ನು ನಾವು ಗಟ್ಟಿಯಾಗಿ ಇಟ್ಕೊಳ್ತೇವೆ. ಹೆಚ್ಚಿನ ಸಮಯದಲ್ಲಿ ಸೈತಾನದ ಮಾತಿಗೆ ನಾವು ಕಿವಿ ಕೊಟ್ಟು ಅದನ್ನು ಗಟ್ಟಿಯಾಗಿ ಇಟ್ಕೊಳ್ತೇವೆ ಹೊರತು ದೇವರು ಮಾತಾಡಿದ ಮಾತುಗಳನ್ನು ನಾವು ಬಿಟ್ಟು ಕೊಟ್ಟು ಬಿಡ್ತೇವೆ. ದೇವರು ಕೆಲವು ಸರ್ತೆ ತನ್ನ ಮಕ್ಕಳ ಮೂಲಕ ಮಾತಾಡ್ತಾರೆ.
ಸೇವಕರ ಮೂಲಕ ಮಾತಾಡ್ತಾರೆ. ಹೆಂಡತಿ ಗಂಡನಿಗೆ ಮಾತಾಡುವಾಗ, ಗಂಡನ ಹೆಂಡತಿಗೆ ಮಾತಾಡುವಾಗ ದೇವರು ಮಾತಾಡ್ತಾರೆ. ಕೆಲವು ಸರ್ತಿ ಮಕ್ಕಳ ಮೂಲಕ ಮಾತಾಡ್ತಾರೆ. ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ವಾಕ್ಯ ಕೇಳ್ತಾರೆ, ಅವರ ಮೂಲಕ ಮಾತಾಡ್ತಾರೆ. ನಮಗೆ ಗೊತ್ತಿರುತ್ತೆ, ಎಲ್ಲೋ ನಮ್ಮ ಮನಸ್ಸು ಹೇಳುತ್ತೇನೆಂದರೆ ಇದು ಮಾಡೋದು ದೇವರಿಗೆ ವಿರುದ್ಧವಾಗಿದೆ. ಬಟ್ ನಮ್ಮನ್ನು ವಿ ಹ್ಯಾವ್ ಈಲ್ಡೆಡ್ ಅವರ್ ಸೆಲ್ಫ್ ಟು ದ ಡೆವಲ್. ಯೋಚನೆ ಮಾಡಿ ನೋಡ್ರಿ, ಸರ್ಟನ್ ಥಿಂಗ್ಸ್ ವಿಲ್ ಬಿ ಬಾದರಿಂಗ್ ಯು. ಸರ್ಟನ್ ಥಿಂಗ್ಸ್ ಬಾದರ್ಸ್ ಮೀ ವೆನ್ ಐ ಹ್ಯಾವ್ ಡನ್ ರಾಂಗ್. ನಾನು ಇದು ಮಾಡಬಾರ್ದಿತ್ತು ಅಂತ ರಾತ್ರಿ ನಿದ್ದೆ ಬರಲ್ಲ. ಇದು ಯಾಕೆ ಮಾಡಿದೆ, ನಾನು ಇದು ಯಾಕೆ ಮಾಡಿದೆ. ಆಮೇಲೆ ನೆಕ್ಸ್ಟ್ ಡೇ ನನಗೆ ಫೋನ್ ಕಾಲ್ಸ್ ಬರುತ್ತೆ, ನಮ್ಮ ಮನೆಯಲ್ಲಿ ಹೇಳ್ತಾರೆ ನೀನಿದು ಮಾಡಬಾರ್ದಿತ್ತು. ಆದರೆ ನಾವು ಯಾರ ಮಾತಿಗೂ ಲಕ್ಷ್ಯ ಕೊಡಲ್ಲ. ಬಿಕಾಸ್ ವಿ ಆರ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ಆನ್ ವಾಟ್ ದ ಡೆವಲ್ ಹ್ಯಾಸ್ ಸ್ಪೋಕನ್ ಟು ಯು. ಹಾಗೆ ಪ್ರಿಯರೇ, ನೀವು ಏನೇ ಒಂದು ತಪ್ಪು ಮಾಡಿದರೆ, ಐ ಟೆಲ್ ಯು, ಟರ್ನ್ ಬ್ಯಾಕ್, rectify yourself, change what you have done. ಪ್ರಿಯರೇ, ನೀವು ಏನೇ ಒಂದು ಪ್ರಾರಂಭ ಮಾಡಿರ್ಬೋದು, ಅಥವಾ ಯಾವುದೇ ವಿಷಯಕ್ಕೆ ಕೈ ಹಾಕಿರ್ಬೋದು, ಅಥವಾ ಯಾವುದೇ ಒಂದು ಪ್ಲ್ಯಾನ್ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ವಿಷಯಕ್ಕೆ ನೀವು ಎಸ್ ಅಂತ ನಾಡ್ ಮಾಡಿರ್ಬೋದು. ಯಾವುದೇ ಇದ್ದರೂ ಈ ಒಂದು ವಿಷಯ ನಿಮಗೆ ಕಾಡ್ತಾ ಇದ್ದರೆ, ಈ ಒಂದು ವಿಷಯ ನಿಮಗೆ ಗಿಲ್ಟ್ ಫೀಲಿಂಗ್ ಕೊಡ್ತಾ ಇದ್ದರೆ, ಈ ಒಂದು ವಿಷಯ ನಿಮಗೆ ರಾತ್ರಿ ನಿದ್ದೆ ಕೊಡ್ತಾ ಇರಲಿಕ್ಕೆ ಇಲ್ಲದ್ರೆ, ಗೆಟ್ ದಟ್ ಥಿಂಗ್ ರೈಟ್ ಫ್ರಮ್ ದ ಲಾರ್ಡ್. ಪ್ರಿಯರೇ, ನಮ್ಮ ದೇವರು ಕೃಪೆ ಉಳ್ಳ ದೇವರು, ಗ್ರೇಸ್ಫುಲ್ God. He will give us grace to turn back, to rectify, to say no to the mistakes we have done and say yes to the word of God. ಇಲ್ಲಿ ಯೋಬ್ ಹೇಳಿದ್ರು, ಅವನ ಮಾತು ಕೇಳುವುದಿಲ್ಲ. ಅದಕ್ಕೆ ಏನಾಯಿತು ನೋಡ್ರಿ ಪ್ರಿಯರೇ. Nevertheless the king's word prevailed against Joab, wherefore Joab departed and went throughout all Israel. ದಾವೀದ ಯಾರು? ಅರಸ. ಅವನ ಮಾತಿಗೆ ಯೋಬ್ ವಿಧೇಯ ಆಗಲೇಬೇಕು. ಸೊ ದಾವೀದನ ಮಾತು ಪ್ರಿವೇಲ್ ಆಯಿತು. ಮುಂದೆ ನಾವು 7ನೇ ವಚನ ನೋಡ್ಕೊಳ್ಳುವ. ಆ್ಯಂಡ್ ಗಾಡ್ ವಾಸ್ ಡಿಸ್ಪ್ಲೀಸ್ಡ್ ವಿತ್ ದಿಸ್ ಥಿಂಗ್, ದೇರ್ಫೋರ್ ಹೀ ಸ್ಮೋಟ್ ಇಸ್ರಾಯೇಲ್. ದೇವರಿಗೆ ಈ ಮಾತು ಇಷ್ಟ ಆಗಲಿಲ್ಲ. It was against the word of God. It was against what God had told him. He wanted to number the people. He wanted to know the strength of Israel. He wanted to depend upon the human strength. ಇಷ್ಟೊಂದು ಸರ್ತೆ ದೇವರು ಅವನ ಜೊತೆ ಯಾರೂ ಇಲ್ಲದ ಸಮಯದಲ್ಲಿ ಸೌಲ ಅವನಿಗೆ ಈಟಿಂದ ತೀವ್ದು ಸಾಯಿಸ್ಬೇಕಂತ ಮಾಡಿದಾಗನೂ ದೇವರು ಅವನನ್ನು ಕಾದರು. ಪ್ರತಿಯೊಂದು ವಿಷಯದಲ್ಲಿ ಗುಹೆಯಿಂದ ಗುಹೆಗೆ, ಅರಣ್ಯದಿಂದ ಅರಣ್ಯಗೆ, he went on from cave to cave, hiding himself from Saul. Saul wanted to kill him, but ಪ್ರತಿಯೊಂದು ಸರ್ತಿ ಯಾರೂ ಅವನ ಜೊತೆ ಇಲ್ಲದ್ರೂ ಸಹ, ವೈರಿಯ ಒಂದು ಪಾಳ್ಯದಲ್ಲಿ ಸಹ ಹುಚ್ಚರ ವೇಷ ಹಾಕ್ಕೊಂಡು ಅಲ್ಲಿ ಇದ್ದಾಗ ಸಹ, ಆಲ್ ದ ಟೈಮ್ ದ ಲಾರ್ಡ್ ಪ್ರೊಟೆಕ್ಟೆಡ್ ಹಿಮ್, ಆಲ್ ದ ಟೈಮ್ ದ ಲಾರ್ಡ್ ವಾಸ್ ವಿತ್ ಹಿಮ್. ಇವಾಗ ಯಾಕೆ ಅವನಿಗೆ ಈ ಕೆಲಸ ಬೇಕಾಗಿತ್ತು? ಯಾಕೆಂದರೆ Satan tempted him and made him to listen to his voice and do things that God will be displeased with David. ಇಲ್ಲಿ ದೇವರಿಗೆ ಅವನ ವಿಷಯದಲ್ಲಿ ಖುಷಿಯಾಗಿಲ್ಲ. ಇಟ್ ಡಿಸ್ಪ್ಲೀಸ್ಡ್ ಹಿಮ್. ಅದದ್ದು ಒಂದು ಪ್ರತಿಫಲ ಏನಾಯಿತು ಗೊತ್ತಾ? 70,000 ಇಸ್ರಾಯಲೈಟ್ಸ್ ಡೈಡ್. 70,000 ಇಸ್ರಾಯೇಲಿ ಜನರಿಗೆ ಒಂದು ಪ್ಲೇಗ್ ಬಂದು, ದಟ್ ಪ್ಲೇಗ್ ಸ್ಟ್ರೈಕ್ ದ ಇಸ್ರಾಯಲೈಟ್ಸ್ ಆ್ಯಂಡ್ ದೇ ಡೈಡ್. ಪ್ರಿಯರೇ, ನಮ್ಮ ಒಂದು ಅವಿಧೇಯತೆಯಿಂದ, ನಮ್ಮದು ಒಂದು ತಪ್ಪು ಡಿಸಿಷನ್ನಿಂದ, ನನಗೆ ಅಷ್ಟೇ ಅಲ್ಲ, ಮೈ ಫ್ಯಾಮಿಲಿ ಹ್ಯಾಸ್ ಟು ಸಫರ್. If we are the head of the family, I request you, I acknowledge you and ask you, seek the Lord. ದೇವರನ್ನು ನೀವು ದಯಮಾಡಿ ಕೇಳಿ, ಸರಿಯಾದ ಒಂದು ದೇವರಿಂದ ಮಾರ್ಗದರ್ಶನ ಪಡ್ಕೊಳ್ಳಿ. ಯಾಕೆಂದರೆ ನೀವು ಏನೇ ಮಾಡಿದರೂ ಏನೇ ಒಂದು ದೇವರಿಂದ ಬರಬೇಕಾದ್ರೆ, ಏನೇ ಒಂದು ಕಾನ್ಸಿಕ್ವೆನ್ಸಸ್ ಆಗಲಿ, ಅದು ರಿಸಲ್ಟ್ ಆಗಲಿ ಬರಬೇಕಾದ್ರೆ ನಿಮ್ಮ ಮೇಲೆ ಅಷ್ಟು ಬರಲ್ಲ. ನಿಮ್ಮ ಜೊತೆ ನಿಮ್ಮ ಕುಟುಂಬ, ನಿಮಗೆ ಸಂಬಂಧ ಇದ್ದವರೆಲ್ಲರ ಮೇಲೆ ಅದು ಹರ್ಕೊಂಡು ಬರುತ್ತೆ. ಪ್ರಿಯರೇ, ಇಲ್ಲಿ ಮಾಡಿದ್ದು ತಪ್ಪು ದಾವೀದ, ಆದರೆ ಸತ್ತದು ಪ್ರಜೆಗಳು. ಬಿಕಾಸ್ ಆಫ್ ಹಿಮ್ he lost 70,000 people. ಏನಂತಾನೆ ಅವ? And David said unto God, I have sinned greatly.
because I have done this thing. But now I beseech thee, do away the iniquity of thy servant, for I have done foolishly. And the Lord spoke unto Gad, David's seer, saying, Go and tell David, saying, Thus saith the Lord, I offer thee 3 things, choose thee one of them that I may do unto thee. ದೇವರು ಹೇಳಿಲ್ಲ, ಓ ಡೇವಿಡ್ ಇಸ್ ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್, ಐ ವಿಲ್ ಫಾರ್ಗಿವ್ ಹಿಮ್. ನನಗೆ ದಾವಿದನೆಂದರೆ ಭಾಳ ಇಷ್ಟ, ನಾನು ಅವನು ಮಾಡಿದ ಈ ತಪ್ಪನ್ನು ನಾನು ಕ್ಷಮಿಸಿಬಿಡ್ತೇನೆ. ನೋ, ಗಾಡ್ ಈಸ್ ಸೀರಿಯಸ್ ವಿತ್ ದಿಸ್ ವರ್ಡ್. God expects us to obey His word. ನಾವು ಇಷ್ಟು ದೇವರ ಸೇವೆ ಮಾಡಿಕೊಂಡು, ಇಷ್ಟು ದೇವರ ಮಕ್ಕಳಾಗಿ ನಾವು ದೇವರ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ನಾವು ಇಷ್ಟು ದೇವರ ಸಮೀಪಕ್ಕೂ ಬರ್ತಾವೋ, that much more God expects us to be committed to Him and to obey His voice. ಪ್ರಿಯರೇ, ಆತನ ಹೇಳಿದ ಮಾತುಗಳನ್ನು ನಾವು ಸೀರಿಯಸ್ ಆಗಿ ತಗೊಂಡು, God is not a respecter of any man. ನನಗೆ ಅದು ವಿಷಯ ಭಾಳ ಇಷ್ಟ. That God says, I'm not a respecter of any man. You may be a mighty preacher, a healer, an apostle, a prophet, a teacher, or whoever you may be. You may be a well-known person in the Christian world. You may be all over the place. People may be admiring you. Everything is fine with you. But if you have done something wrong, you will have to bear the consequences. ಪ್ರಿಯರೇ, ಬಂದೇ ತೀರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಬೇಗ ಬಂತು, ನಮ್ಮ ದಿನಗಳಲ್ಲಿ ತಡೆಯಾಗಿ ಬರ್ತದೆ. ಬಟ್ ಗಾಡ್ ವಿಲ್ ಬಿ ಸ್ಪೀಕಿಂಗ್ ಟು ಅಸ್. God will be speaking to us and giving us grace to turn around. ನೀನು ಮಾಡಿದ್ದು ತಪ್ಪು, ತಿರುಕೋ. ನೀನು ಈ ಪಾಪದಲ್ಲಿ ಇದ್ದಿ, ಇದು ತಪ್ಪು. ನಾನು ಈ ಸಂಗತಿ ನಿನಗೆ ಮಾಡಬೇಕಂತ ಹೇಳಿಲ್ಲ, ನೀನು ಈ ಸಂಗತಿಯನ್ನು ಮಾಡಿದೆ, ತಿರುಕೋ ಅಂತ ಸ್ವಾಮಿ ಹೇಳ್ತಾ ಇದ್ರು. ನಾವು ಕೇಳೋದಿಲ್ಲ. Here 70,000 people died. Then David says, Lord, I'm sorry. ಪ್ರಿಯರೇ, ಅದು ಹಳೆ ಒಡಂಬಡಿಕೆ. ಅದೇ ಹೊಸ ಒಡಂಬಡಿಕೆಯಲ್ಲಿ ದೇವರ ಕೃಪೆ ನಮಗೆ ಸಾಕು. ತಪ್ಪಾಯಿತು ಸ್ವಾಮಿ ಅಂತ ನಾವು ಹೇಳಿದರೆ ಖಂಡಿತವಾಗಿ ಸ್ವಾಮಿ ನಮಗೆ ಕೃಪೆ ಕೊಡ್ತಾರೆ. ಇನ್ನೊಬ್ಬ ಮನುಷ್ಯ ದೇವರ ವಾಕ್ಯದಲ್ಲಿದ್ದ, ಅದನ್ನು ನಾವು ಯೆಹೋಶುವನ ಗ್ರಂಥ 7ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 7. ಯೆಹೋಶುವ ಐ ಎಂಬ ಪಟ್ಟಣದ ವಿರುದ್ಧವಾಗಿ ಅವನು ಯುದ್ಧಕ್ಕೆ ಹೋಗಬೇಕು. ಐ ಎಂಬ ಪಟ್ಟಣದ ಒಂದು ಪಟ್ಟಣ ಭಾಳ ಸಣ್ಣದು. ಇಟ್ ಈಸ್ ಅ ವೆರಿ ಸ್ಮಾಲ್ ಪ್ಲೇಸ್. ಅದಕ್ಕೆ ನೋಡಿ, ಯೆಹೋಶುವ 7 ಅದ 1-2 ವಚನ ಓದ್ತಾನೆ. ಜೋಶುವ ಚಾಪ್ಟರ್ 7 verse 1 and 2. But the children of Israel committed a trespass in the accursed of Achan, the son of Carmi, the son of Zebedee, the son of Zerah of the tribe of Judah, took of the accursed thing, and the anger of the Lord was kindled against the children of Israel. And Joshua sent men from Jericho to Ai, which is beside Bethaven, on the east of Bethlehem, and spoke unto them, saying, Go up and view the country. And the men went up and viewed. And they returned to Joshua and said unto him, Let not all the people go up, but let about 2,000 or 3,000 men go up and smite Ai, and make not all the people to labor thither, but they are but few. ಐ ಪಟ್ಟಣದ ಜನರು ಸ್ವಲ್ಪ ಇದ್ದರೆ ಯೆಹೋಶುವ ಏನು ಮಾಡ್ತಾನೆ ಅಂದರೆ, ಕೆಲವು ಜನರನ್ನು ಕಲಿಸಿ ನೋಡ್ಕೊಂಡು ಬನ್ನಿರಿ, ಅದದು ಒಂದು ಹಾವಭಾವ ಹೇಗಿದೆ, ಆ ಜನರನ್ನು ನಾವು ಇಷ್ಟು ಜನರು ಹೋಗಿ ಅವರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಎಲ್ಲ ಕೇಳಿದಾಗ ರಿಟರ್ನ್ ವಾಪಸ್ ಅವನಿಗೆ ರಿಪ್ಲೈ ಬಂತೇನೆ ಅಂದರೆ, ಅದು ಪಟ್ಟಣ ಸಣ್ಣದಿದೆ, ನಾವು ಜಾಸ್ತಿ ಜನ ಹೋಗಬೇಕಂತ ಇಲ್ಲ, ನಾವು ಸ್ವಲ್ಪ ಜನ ಒಂದು 2-3 ಸಾವಿರ ಜನ ಹೋದರೆ ನಾವು ಈ ಐ ಪಟ್ಟಣದ ಜನರನ್ನು ನಾವು ಸೋಲಿಸ್ಬೋದು, ಆ್ಯಂಡ್ ವಿ ವಿಲ್ ಗೆಟ್ ವಿಕ್ಟ್ರಿ. ಆದರೆ ಪ್ರಿಯರೇ, ಅವ್ರಿಗೆ ಸೋಲಾಗುತ್ತೆ. ಅದನ್ನು ನಾವು ಓದ್ಕೊಳ್ಳುವ. 5ನೇ ವಚನ ಓದ್ಕೊಳ್ಳುವ. And the men of Ai smote of them about 36 men, for they chased them from before the gate even unto Shebarim, and smote them in the going down. Wherefore the hearts of the people melted and became as water. And Joshua rent his clothes and fell to the earth upon his face before the ark of the Lord until the eventide, he and his elders of Israel, and put dust upon their head. And Joshua said, Alas, O Lord God, wherefore hast thou at all brought this people over Jordan to deliver us into the hand of Amorites to destroy us? Would to God we had been content and dwelt on the other side. ಇಲ್ಲಿ ಯೆಹೋಶುವಗೆ ಭಾಳ ಒಂದು ಪ್ರಶ್ನೆ ಉಂಟಾಯಿತು. ಯಾಕೆ ದೇವರೇ, ಯಾಕೆ ನಮಗೆ ಸೋಲಾಯಿತು?
ಯೆಹೋಶುವನಿಗೆ ಗೊತ್ತಿಲ್ಲ ಅವ್ರಿಗೆ ಸೋಲಾದ ಕಾರಣ ಏನು ಅಂತ. ಆದರೆ ನಾವು ಮೊದಲೇ ವಚನದಲ್ಲಿ ನಾವು ನೋಡಿದ್ದೇವೇನೆಂದರೆ, ಆಕಾನಂದ ಮನುಷ್ಯ ದೇವರು ಕೆಲವು ಸಂಗತಿಗಳು ಮಾಡಬೇಡ, ಆ ಜನರ ಒಂದು ಸಂಗತಿಗಳನ್ನು ನೀನು ತಗೊಂಡು ಬರಬೇಡ ಅಂತ ಹೇಳಿದ ವಿಷಯವನ್ನು ಅದನ್ನು ಮೀರಿ ಆಕಾನು ತಗೊಂಡು ಬಂದು ತನ್ನ ಗುಡಾರದಲ್ಲಿ ಬಚ್ಚಿಟ್ಟ ಕಾರಣ ಅವ್ರಿಗೆ ಸೋಲಾಯಿತು ಪ್ರಿಯರೇ. ದೇವರು ಅವ್ರಿಗೆ ಸುಲಭವಾಗಿ ಜಯ ಕೊಡ್ತಿದ್ರು, ಆದರೆ ಗಾಡ್ ವಾಂಟೆಡ್ ಟು ಟೀಚ್ ಜೋಶುವ ಆ್ಯಂಡ್ ಹಿಸ್ ಪೀಪಲ್. ಯೆಹೋಶುವಗೆ ಹಾಗೂ ಅವನ ಜನರಿಗೆ ದೇವರು ಏನು ಕಲಿಸಬೇಕಾಗಿತ್ತೇನೆಂದರೆ, ನಾನು ಹೇಳಿದ ಮಾತನ್ನು ನೀವು ಅವಿದ್ಯರಾದರೆ ನಿಮಗೆ ಸೋಲ್ ಗ್ಯಾರಂಟಿ. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಸೋಲಾಗ್ತಾ ಇದೆನಾ? ನಾವು ಅಭಿವೃದ್ಧಿ ನೋಡ್ತಾ ಇಲ್ಲವಾ? ಕೆಲವ್ರು ಬಂದು ಹೇಳ್ತಾರೆ ಅಥವಾ ಫೋನ್ ಮಾಡಿ ಹೇಳ್ತಾರೆ, ನಾವು ಯಾವ ಬಿಸ್ನೆಸ್ಗೆ ಕೈ ಹಾಕಿದರೂ ನಮಗೆ ಏಳಿಗೆ ಆಗಲ್ಲ, ನಮ್ಮ ಮನೇಲಿ ಯಾವುದೇ ಒಂದು ಶುಭ ಕಾರ್ಯ ಆಗಲ್ಲ, ನಮ್ಮ ಮನೇಲಿ ನಾವು ಯಾವುದೇ ಒಂದು ಸಂತೋಷದ ಸಂಗತಿಯನ್ನು ನಾವು ಅನುಭವಿಸೋದಿಲ್ಲ, ನಮ್ಮ ಮನೆ ಇಷ್ಟು ವರ್ಷಗಳಿಂದ ಹೇಗೆ ಇದೆನೋ ಹಾಗೇ ಇದೆ, ನಾವೊಂದು ಹೊಸ ಫರ್ನಿಚರ್ಸನ್ನು ನಮಗೆ ತಗೊಳ್ಳಿಕ್ಕೆ ಆಗಲ್ಲ, ಎಲ್ಲರಿಗೆ ಅಭಿವೃದ್ಧಿ ಆಗುತ್ತೆ, ಆದರೆ ನಾವು ಏನೂ ಅಭಿವೃದ್ಧಿಯನ್ನು ನೋಡ್ತಾ ಇಲ್ಲ. ಏನು ಪಾಪ ಮಾಡಿದ್ದೇವೆ? ಚೆಕ್ ಯುವರ್ ಲೈಫ್ಸ್. ಲೆಟ್ ಅಸ್ ಚೆಕ್ ಆ ಲೈಫ್. ದೇವರೇ, ನನ್ನ ಜೀವನದಲ್ಲಿ ನೀನು ಮಾಡಬೇಡ ಅಂತ ಹೇಳಿದ ಸಂಗತಿಯನ್ನು ಮಾಡಿದ್ದನೋ? ಸೈತಾನಗೆ ಸಂಬಂಧ ಇದ್ದ ವಸ್ತು ನನ್ನ ಮನೇಲಿ ಇದ್ದೇವೋ? ಇವತ್ತು ಇಷ್ಟೊಂದು ವಿಷಯ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಅದನ್ನು ಎಕ್ಸೆಪ್ಟ್ ಮಾಡಿದ್ದೇವೆ ಪ್ರಿಯರೇ. ನಮಗೆ ಗೊತ್ತಿಲ್ಲ, ನಾವು ಅದನ್ನು ಎಕ್ಸೆಪ್ಟ್ ಮಾಡಿ ಇಟ್ಸ್ ಅ ಪಾರ್ಟ್ ಆಫ್ ಆರ್ ಲೈಫ್ ಅಂತ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಶಾಲೆಗೆ ಕಲಿಸ್ತೇವೆ, ಅಲ್ಲಿ ಶಾಲೆಯಲ್ಲಿ ಕೆಲವು ಸಂಗತಿಗಳು ದೇವರ ಮಾತಿಗೆ ವಿರೋಧವಾಗಿರುವ ಸಂಗತಿಗಳಿದೆ. ಆದರೆ ನಾವು ಏನು ಮಾಡ್ತೇವೆ, ಇದು ಒಳ್ಳೆ ಶಾಲೆ, ಇಲ್ಲಿ ಒಳ್ಳೆ ಎಜುಕೇಷನ್ ಇದೆ, ನಮ್ಮ ಮಕ್ಕಳು ಇಲ್ಲಿ ಕಲಿಬೇಕು, ಇದು ಜಸ್ಟ್ ಒಂದು ಕ್ಲಾಸ್ ಅಲ್ಲ, ಆ ಒಂದು ಕ್ಲಾಸಲ್ಲಿ ಅವರು ಸ್ವಲ್ಪ ಕಲಿಸ್ತಾರೆ, ಅದು ನಮಗೆ ಎಫೆಕ್ಟ್ ಆಗಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಪ್ರಿಯರೇ, ದೇವರು ಕಾಂಪ್ರಮೈಸ್ ಮಾಡೋದಿಲ್ಲ. ನಾನು ತಿರುಗಿ ಹೇಳ್ತಾ ಇದ್ದಾನೆ, ದೇವರು ಕೆಲವು ವಿಷಯ ನಮ್ಮ ಗುಡಾರದಲ್ಲಿ ಇರಬಾರ್ದಂತ ಹೇಳಿದರೆ ಅದು ಇರ್ಕೂಡ್ದು. ದೇವರ ಸಂಗತಿಯನ್ನು ಬಿಟ್ಟು ಬೇರೆ ಸಂಗತಿಯನ್ನು ನಾವು ಇಟ್ಟರೆ, ಇಲ್ಲಿ ಹೇಗೆ ಯೆಹೋಶುವನಿಗೆ ಅವನ ಜನರಿಗೆ ಸೋಲ್ ಉಂಟಾಯಿತೋ ಹಾಗೆ ನಮಗೆ, ನಮ್ಮ ಕುಟುಂಬದವ್ರಿಗೆ ಸೋಲ್ ಆಗುತ್ತೆ. ಇವತ್ತು ದಯಮಾಡಿ ನಮ್ಮ ಮನೆಗಳನ್ನು ಚೆಕ್ ಮಾಡಿರಿ. ನಮ್ಮ ಮನೇಲಿ ಸೈತಾನಗೆ ಸಂಬಂಧಪಟ್ಟದ್ದು ಯಾವುದೇ ವಸ್ತು ಇದೆನಾ? ಅಯ್ಯೋ, ಇದು ನನ್ನ ಕ್ಲೋಸ್ ಫ್ರೆಂಡ್ ಕೊಟ್ಟೋದಪ್ಪ, ನಾನು ಇದನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂಗತಿನ ನನ್ನ ಮನೆಗೆ ತಂದು ಇಟ್ಟ ಕಾರಣ ನನಗೆ ಗುಡ್ ಲಕ್ ಬಂತು, ಅದರಿಂದ ನಾನು ಇದನ್ನು ತೆಗೆದು ಹಾಕಲಿಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಪೂರ್ವಿಕರಿಂದ, ನಮ್ಮ ಹಳೇ ನಮ್ಮ ಪೂರ್ವಿಕರಿರುವ ನಮ್ಮ ತಾತ ಅಜ್ಜಿಗಳ ಇದ್ದ ಕಾಲದಿಂದ ಇದಿದೆ, ಇದು ನಮಗೆ ಭಾಳ ಇಂಪಾರ್ಟೆಂಟು, ಇದು ನಮ್ಮ ಫ್ಯಾಮ್ಲಿದು ಒಂದು ಗುರ್ತಾಗಿದೆ, ಇದು ನೀನು ಮುಂದೆದು ಜನ್ರೇಷನ್ಗೆ ಹೋಗಬೇಕು ಅಂತ ಇಟ್ಕೊಂಡು ಅದನ್ನು ನೀವು ಪಾಸ್ ಆನ್ ಮಾಡ್ತೀರಾ? ಇದು ದೇವರಿಗೆ ಸಂಬಂಧಪಟ್ಟ ಸಂಗತಿ ಅಲ್ಲವಾ? ಅದನ್ನು ತೆಗೆದು ಹಾಕ್ರಿ ಪ್ರಿಯರೇ, ತೆಗೆದು ಹಾಕ್ರಿ. ಸೈತಾನಗೆ ಪಟ್ಟ ಸಂಬಂಧ ಯಾವುದು ನಮ್ಮ ಮನೇಲಿ ಇರ್ಕೂಡ್ದು. ಎಷ್ಟೋ ಜನರು ಮೈಯಲ್ಲಿ ಟ್ಯಾಟೂ ಮಾಡ್ಕೊಳ್ತಾರೆ, ಮೈಯಲ್ಲಿ ಏನೇನೋ ಸಂಗತಿಗಳನ್ನು ಮಾಡ್ಕೊಳ್ತಾರೆ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳು. ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯು ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ಗಾಡ್ ಟು ಬ್ಲೆಸ್ ಯು, ಯು ಕ್ಯಾನ್ ನಾಟ್ ಸಿ ಎನಿ ಅಪ್ಗ್ರೇಡ್ ಇನ್ ಯುವರ್ ಲೈಫ್. ಯಾಕೆಂದರೆ ದೆರ್ ಆರ್ ಥಿಂಗ್ಸ್ ಇನ್ ಯುವರ್ ಬಾಡಿ, ಇನ್ ಯುವರ್ ಹೌಸ್, ಇನ್ ಯುವರ್ ಫ್ಯಾಮಿಲಿ ದಟ್ ಡಸಂಟ್ ಬಿಲಾಂಗ್ ಟು ಗಾಡ್ ಬಟ್ ಬಿಲಾಂಗ್ಸ್ ಟು ಸೇಟನ್. ಎಷ್ಟೋ ಜನರ ಮನೇಲಿ ಇದೆ. ನಾನು ಕೆಲವ್ರಿಗೆ ಹೇಳಿರ್ತಾನೆ, ಇದು ಬೇಡ, ಇದು ಇಡಬೇಡಿ. ಇಲ್ಲ ಸಿಸ್ಟರ್, ಇಷ್ಟು ಶೋ ಇದೆ, ಇಷ್ಟು ಚಂದ ಇದೆ. ಚಂದ ಇರಲಿ, ಚಂದ ಇದ್ದ ಕಾರಣ ದೇವರ ಮಾತಿಗೆ ವಿರುದ್ಧವಾಗಿರ್ತವ. ಕೆಲವರು ದೃಷ್ಟಿ ಬೀಳುತ್ತೆ ಅಂತ ಹೇಳಿ ಏನೇನೋ ಮಾಡ್ತಾರೆ, ಕೆಲವರು ಎಲ್ಲರೂ ಮಾಡ್ತಾರಂತ ಹೇಳಿ ಮಾಡ್ತಾರೆ, ಕೆಲವರು ನಮ್ಮ ಪೂರ್ವಿಕರಿಂದ ಬಂದದ್ದು ಟ್ರೆಡಿಷನ್ ನಮ್ಮ ಫ್ಯಾಮ್ಲಿಲಿದೆ ಅಂತ ಮಾಡ್ತಾರೆ. ಬ್ರೇಕ್ ಇಟ್. You be the person of a breakthrough in your family. ನಮ್ಮ ಜೀವನದಲ್ಲಿ ಪಾಸ್ಟರ್, ನಾನು ಮದುವೆ ಆದಾಗ ನಮ್ಮ ಕುಟುಂಬದಲ್ಲಿ ಏನೇನು ಸಂಗತಿಗಳಿತ್ತೋ, ಏನೇನು ಹವ್ಯಾಸಗಳಿತ್ತೋ, ಏನೇನು ಪಾಸ್ ಡೌನ್ ಆಗಿತ್ತೋ, ನಾವಿಬ್ಬರು ಸೇರಿಕೊಂಡು ಅದನ್ನು ಬೈಂಡ್ ಮಾಡಿ, ಅದನ್ನು ರಿನೌನ್ಸ್ ಮಾಡಿ, ನಮ್ಮ ಮಕ್ಕಳ ಮೇಲೆ ಅದು ಬರದಂಗೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಮೊಮ್ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಯಾರದ ಮೇಲೆಗೂ ಬರದಂಗೆ ವಿ ಪ್ರೇಡ್ ಫಾರ್ ದ್ಯಾಟ್. ನಾವಿಬ್ಬರು ವಿ
we were the ones who brought the breakthrough in our family. ನಮ್ಮ ಮೇಲೆ ನಮ್ಮ ಪೂರ್ವಿಕರಿಂದ ಬಂದದ್ದು ನಮ್ಮ ಮೇಲೆ ಇದ್ದ ಸಂಗತಿಯನ್ನು ನಾವು ಅದನ್ನು ಮುರಿದಾಕಿ ನಮ್ಮ ಮಕ್ಕಳ ಮೇಲೆ ಅದು ಯಾವುದೇ ಬರದಂಗೆ ಅವರ ಜೀವಿತ ಸಮೃದ್ಧಿಯಾದ ಜೀವಿತ, ಅವರ ಜೀವಿತದಲ್ಲಿ ಸಂತೋಷ ಇದೆ, ಅವರ ಜೀವಿತದಲ್ಲಿ ಏಳಿಗೆ ಇದೆ. ಯಾಕೆ? ವಿ ಹ್ಯಾಡ್ ಟು ಬ್ರೇಕ್ ಥ್ರೂ. ವಿ ನೀಡೆಡ್ ಅ ಬ್ರೇಕ್ ಥ್ರೂ. ಯಾರು ಮಾಡುವವರು? ಓ ನನ್ನ ಮಕ್ಕಳು ಮಾಡ್ರಿ. ನೋ, ಯು ನೋ ದ ರೀಸನ್, ಯು ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಆ್ಯಂಡ್ ಯು ಫೈಟ್ ದ ಬ್ಯಾಟಲ್. ನಮಗೆ ದೇವರ ಕಣ್ಣು ತೆರೆಸಿ ತೋರಿಸಿದ್ರೆ ಅಂದರೆ ಈ ಶಾಪಗಳು ಪೂರ್ವಿಕರಿಂದ ಬಂದಿದೆ, ಈ ಸಂಗತಿಗಳು ನಿಮ್ಮ ಪೂರ್ವಿಕರು ಅವರ ಮನೆಯಲ್ಲಿ ಇಟ್ಕೊಂಡಿದ್ರು, ಈ ಸಂಗತಿಗಳು ನಿಮ್ಮ ಪೂರ್ವಿಕರು ಆಚರಣೆ ಮಾಡ್ತಾ ಇದ್ರು, ಈ ಸಂಗತಿಗಳು ನಿಮ್ಮ ಪೂರ್ವಿಕರು ಅದನ್ನು ನಂಬ್ತಾ ಇದ್ರು. ಸೊ ದಿಸ್ ಇಸ್ ರಾಂಗ್. ಇದು ದೇವರ ವಿರುದ್ಧಕ್ಕೆ ಇದೆ. ಹಾಗಾಗಿ ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಆ್ಯಂಡ್ break the powers of darkness, renounce every curse that has come down. ಆವಾಗ ನೀವು ನಿಮ್ಮ ಕುಟುಂಬ ಆಶೀರ್ವಾದ ಆಗುತ್ತೆ. ಇಲ್ಲದ್ರೆ ಇಲ್ಲಿ ಹೇಗೆ ಆಕಾನ್ ಮಾಡಿದ ಒಂದು ತಪ್ಪು ಏನು ಮಾಡಿದ್ದಾನೆ ಅಂದರೆ, ಅವರ ಪಾಳೆಯಲ್ಲಿ ಇದ್ದ ಸಂಗತಿಗಳನ್ನು ತಕೊಂಡು ಬಂದು ತನ್ನ ಪಾಳೆಯಲ್ಲಿ ಇಟ್ಟ ಕಾರಣ the whole of Israel, ಯೆಹೋಶುವ ಹಾಗೆ ಅವರ ಜನರಿಗೆ ಏನಾಯ್ತು ಅಂದರೆ ಸೋಲು ಉಂಟಾಯಿತು. ಆ ವಚನ ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ದಟ್ ವರ್ಸ್. 10ನೇ ವಚನದಿಂದ ಓದ್ತೇನೆ. And the Lord said unto Joshua, get thee up, wherefore liest thou thus upon thy face? Israel has sinned, and they have transgressed my covenant which I commanded them. For they have even taken of the accursed things, and have also stolen and dissembled them, and have put it even among their own stuff. Therefore the children of Israel could not stand before their enemies, but turned their backs before their enemies, because they were accursed. Neither will I be with you anymore, except you destroy the things from among you. So serious God was. So serious. ಯಾರೂ ನೋಡಲಿಲ್ಲ. ಇವನ್ ಮಾಡಿದ ಸಂಗತಿ ಯೆಹೋಶುವ ಆಗಲಿ ಅಲ್ಲಿದ್ದು ಜನರಾಗಲಿ ಯಾರೂ ನೋಡಲಿಲ್ಲ. ಮೆಲ್ಲಕ್ಕೆ ಹೋಗಿ ಅಲ್ಲಿಂದ ಕತ್ಕೊಂಡು ಬಂದು ತನ್ನ ಒಂದು ಟೆಂಟಲ್ಲಿ ಇಟ್ಕೊಂಡು he acted as if nothing is wrong. There is somebody who is watching us all the time. ಕೆಲವರು ಇದನ್ನು ಕೇಳಿದನೇನೆಂದರೆ, ಅವರ ಪೂರ್ವಿಕರು ಸತ್ತು ಹೋಗಿದ್ದಾರೆ, ಅವರ ಬೋನ್ಸ್ಗಳನ್ನು ಮನೇಲಿ ಇಟ್ಟಿರ್ತಾರೆ. ಪ್ರಿಯರೇ, ವಾಟ್ ಆರ್ ವಿ ಡೂಯಿಂಗ್ ವಿತ್ ದೋಸ್ ಡೆಡ್ ಬೋನ್ಸ್? ಇಷ್ಟೋ ಸ್ಥಳ ಇದೆ, ವಿ ಕ್ಯಾನ್ ಗೋ ಆ್ಯಂಡ್ ಬರಿ ದೆಮ್ ವಿತ್ ಆಲ್ ಆನರ್, ವಿತ್ ಆಲ್ ರೆಸ್ಪೆಕ್ಟ್. ನಮ್ಮ ಹಿರಿಯರು, ಅವರ ಪ್ರಾಣ ಹೋಗಿದೆ, ಆದರೆ ನಾವು ಅವರ ಆ್ಯಶಸ್ಸನ್ನು ಯಾವುದೋ ಎಲ್ಲಿಯೋ ಹಾಕಿ ಆ ಒಂದು ಬೋನ್ಸನ್ನು ತಗೊಂಡು ಬಂದು ಮನೇಲಿ ಇಟ್ಟು ಮತ್ತೆ ಒಂದು ದೊಡ್ಡ ಮೆಮೋರಿಯಲ್ ಸರ್ವಿಸ್ ಮಾಡಿ ಅದನ್ನು ಮತ್ತೆ ನಾವು ಅದನ್ನು ಆ ಒಂದು ಬೋನ್ಸನ್ನು ತಗೊಂಡೋಗಿ ಬೇರೆ ಕಡೆ ಹಾಕೋದು, ಇಟ್ಸ್ ನಾಟ್ ರೈಟ್. ಇಂಥ ಸಂಗತಿಗಳು ಇಷ್ಟೊಂದು ನಡೀತಾ ಇದೆ. ಒಂದು ಎಲ್ಲೋ ಹೋಗಿ ಏನೋ ಒಂದು ಮಂತ್ರಿಸಿದ್ದು ತಗೊಂಡು ಬಂದದ್ದು, ನಮ್ಮ ಮಗುಗೆ ಸೋಲಾಗ್ತಾ ಇದೆ, ನಮ್ಮ ಮಗುಗೆ ಏಳಿಗೆ ಆಗ್ತಾ ಇಲ್ಲ, ಏನೋ ಒಂದು ತಗೊಂಡು ಬಂದದ್ದು. ಸಮಥಿಂಗ್ ದಟ್ ವಿ ಹ್ಯಾವ್ ಇನ್ ದ ಹೌಸ್. ಇಫ್ ದ ಲಾರ್ಡ್ ಈಸ್ ಸ್ಪೀಕಿಂಗ್ ಟು ಯು ಆಲ್ ಟುಡೇ, ಅದನ್ನು ತೆಗೆದು ಹಾಕ್ರಿ ಪ್ರಿಯರೇ. ಇಲ್ಲಾದರೆ ಸೋಲ್ ಗ್ಯಾರಂಟಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಹೇಳುತ್ತೇನೆಂದರೆ, ದೇವರು ಅವರ ಸಂಗಡ ಇರಲಿಲ್ಲ. The Lord was not with them. The Lord had left them. That's why they were defeated. ಸಣ್ಣ ಪಟ್ಟಣ, ಸಣ್ಣ ಪಟ್ಟಣ, ಆರಾಮ್ಸೆ ಈ ಪಟ್ಟಣ ನಾವು ಗೆದ್ಕೊಳ್ಬೋದು ಅಂತ ಯೋಚನೆ ಮಾಡಿದವರು ಸೋಲ್ ಅನುಭವಿಸಲಿಕ್ಕೆ ಕಾರಣ ಏನೆಂದರೆ, ದೇ ಹ್ಯಾಡ್ ದ ಥಿಂಗ್ಸ್ ವಿಚ್ ಡಿಂಟ್ ಬಿಲಾಂಗ್ ಟು ದ ಲಾರ್ಡ್ ಬಟ್ ಬಿಲಾಂಗ್ ಟು ದ ಡೆವಲ್. ಇವತ್ತು ನಾವು ಕೆಲವು ವಿಷಯ ಕಲಿಬೇಕು ಪ್ರಿಯರೇ. ಇವೆಲ್ಲ ಸಂಗತಿಗಳು ನಾವು ಕಲೀಲಿಕ್ಕೆ ದೇವರ ವಾಕ್ಯದಲ್ಲಿ ಇಟ್ಟಿದ್ದಾರೆ. ನಮಗೆ ಇಷ್ಟ ಆದ ಸಂಗತಿ ಇರ್ಬೋದು, ನಮಗೆ ಪ್ರಿಯವಾದ ಸಂಗತಿ ಇರ್ಬೋದು, ನಮ್ಮ ಅಜ್ಜಿ ತಾತಗಳು ಅವರು ಆನ್ ದ ಡೆತ್ ಬೆಡ್ ನಮಗೆ ಕೊಟ್ಟಿರ್ಬೋದು. ಆದರೆ ಇಟ್ಸ್ ಬೆಟರ್ ಟು ಒಬೇ ದ ಲಾರ್ಡ್ ರಾದರ್ ದೆನ್ ಬಿ ಅ ಕರ್ಸ್ ಟು ದ ಎಂಟೈರ್ ಫ್ಯಾಮಿಲಿ. ಪ್ರಿಯರೇ, ಈ ವಿಷಯದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಯಾವ ಮ್ಯೂಸಿಕ್ಕನ್ನು ನಾವು ಕೇಳ್ತಾ ಇದ್ದೇವೆ, ಯಾರ ಜೊತೆ ನಾವು ಹೊರಗೆ ಹೋಗಿ ಎಂಥ ಎಂಟರ್ಟೈನ್ಮೆಂಟಲ್ಲಿ ನಾವು ಇನ್ವಾಲ್ವ್ ಆಗಿದ್ದೇವೆ. ಎಲ್ಲರೂ ಮಾಡ್ತಾರಂತ ನಾನು ಮಾಡಿದರೆ ನನ್ನ ಮೂಲಕ ನನ್ನ ಕುಟುಂಬಕ್ಕೆ ಸೋಲು ಉಂಟಾಗುತ್ತೆ. ಲೆಟ್ ಅಸ್ ಆಲ್ ಥಿಂಕ್ ಅಬೌಟ್ ಅವರ್ ಸೆಲ್ಸ್. ನಮ್ಮ ಬಗ್ಗೆನೇ ಯೋಚನೆ ಮಾಡುವ, ನಮ್ಮನ್ನೇ ಸರಿಪಡಿಸ್ಕೊಳ್ಳುವ. ದೇವರು ಹೇಳಿದ ಮಾತನ್ನು ನಾವು ಕೈಕೊಂಡು ಅದಕ್ಕೆ ವಿಧೇಯರಾಗಿದ್ದರೆ ಆಶೀರ್ವಾದ ಗ್ಯಾರಂಟಿ. ಇಲ್ಲದ್ರೆ ಸೋಲು
ಅಥವಾ ಲೋಟನ ಹೆಂಡತಿಗೆ ಆದ ಸಂಗತಿಯನ್ನು ನಾವು ನೋಡಿದೆವು. ಅದೇ ಸಮಯದಲ್ಲಿ ದಾವಿದ ಒಂದು ತಪ್ಪು ಮಾಡಿದ್ದಕ್ಕೆ ಇಸ್ರಾಯೇಲ ಜನರಲ್ಲಿ ಆದ ಒಂದು ಇದನ್ನು ನಾವು ನೋಡಿದೆವು. ಸೌಲನ ವಿಷಯದಲ್ಲಿ ನಾವು ನೋಡ್ತೇವೆ, ಅವನ ಅವಿಧೇಯತೆಗೆ ಅವನಿಂದ ಅರಸತನನೇ ಹೋಗ್ಬಿಡ್ತು. ದೇರ್ ಆರ್ ಕಾನ್ಸಿಕ್ವೆನ್ಸಸ್ ಇಫ್ ವಿ ಡೋಂಟ್ ಡೂ ವಾಟ್ ಗಾಡ್ ಟೆಲ್ಸ್ ಅಸ್ ಟು ಡೂ, ಬಟ್ ಇಫ್ ವಿ ಡೂ ವಾಟ್ ಗಾಡ್ ಟೆಲ್ಸ್ ಅಸ್ ಟು ಡೂ ವಿ ವಿಲ್ ಬಿ ಬ್ಲೆಸ್ಡ್. ಚಾಯ್ಸ್ ಈಸ್ ಅವರ್ಸ್. ನಮಗೆ ಡಿಸಿಷನ್ ಬಿಟ್ಟಿದ್ದಾರೆ. ನಾವು ನಿಜವಾಗಿ ದೇವರು ಹೇಳಿದನ್ನು ನಾವು ಕೇಳಿಕೊಂಡು ಮುಂದೆ ಸಾಗಿದರೆ ಆಶೀರ್ವಾದ ಮೇಲೆ ಆಶೀರ್ವಾದ, ಇಲ್ಲದ್ರೆ ಸೋಲು.